ನೋಡಿ ಇದು ಒಂದನೇ ಸುತ್ತ ಆಯ್ತಲ್ವಾ, ಎರಡನೇ ಪ್ರದಕ್ಷಿಣೆ ಹೀಗೆ ಬನ್ನಿ ಬನ್ನಿ ಬನ್ನಿ. ಇದು ಸ್ಕ್ರೀನ್ ಪೇಪರ್ ಅಲ್ಲಿ ಬಂದಿದ್ದು ಆ ಕಾಲಕ್ಕೆ. ನಾವು ನೋಡಿ ಇಲ್ಲಿ ಪತ್ರಕರ್ತರು PG ಶ್ರೀನಿವಾಸ ಮೂರ್ತಿ ಅವರು, PGS ಸರ್, ಆಮೇಲೆ ನಮ್ಮ VN ಸುಬ್ರಾಯರಾಗ್ಲಿ, ಅಮ್ಮ ವಿಜಯಮ್ಮನವರಾಗ್ಲಿ, ಸರಸ್ವತಿ ಜಾಗೀರ್ದಾರ್ ಅವರು ಅರಗಿಣಿ ಆ ಕಾಲಕ್ಕೆ. ನಮ್ಗೇನು ಕಮ್ಮಿ ಅನುಭವ. ಮೈಸೂರಲ್ಲಿ KJ ಕುಮಾರ್ ಅವರು, ಆಮೇಲೆ ಇನ್ನು ಹಿರಿಕರೊಬ್ರು ಸಂಯುಕ್ತ ಕರ್ನಾಟಕದವ್ರ ಹೆಸರು ನನಗೆ ಬರ್ತಾ ಇಲ್ಲ, ಕೂಸು ಕೂಸು ಅನ್ನೋರು ನನಗೆ ಪಾಪ. ಅವ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಕಾಲಕ್ಕೆ ತಮಿಳು ಚಿತ್ರರಂಗದಲ್ಲಿ ತಮಿಳುನಾಡಿನಲ್ಲೇನೆ ಇದು ನಡೀತಿದ್ದು. ಹೌದು, ಶೂಟಿಂಗ್ ಎಲ್ಲ ಅಲ್ಲೇ ನಿಂತ್ಕೊಂಡು ನಮ್ಮ ಒಂದು ಕನ್ನಡದವ್ರಿಗೆ ಸಪೋರ್ಟ್ ಮಾಡಿರೋರು ಇವರೆಲ್ಲ. ನಾ ಏನು ಹೇಳ್ತಾ ಇದ್ದೀನಿ, ನೆನಪಿಸ್ಕೊಳ್ಳುವಾಗ ಪತ್ರಕರ್ತರನ್ನು ನಾವು ಜೊತೆಲಿ ನೆನಪಿಸ್ಕೋಬೇಕು. ನಾವು ಬೇರೆ ಎಲ್ಲ, ಪತ್ರಿಕಾಂಗ ಬೇರೆ ಎಲ್ಲ, ಎಲ್ಲ ಒಂದೇನೆ ನಾವು ಸಮಾಜದಲ್ಲಿ ಅಷ್ಟೇ. ಇನ್ನೊಂದು ಒಂದು ಇದಕ್ಕೆ ನಾವೆಲ್ಲ ನಿಂತ್ಕೊಂಡು ಆ ಜೀವನದ ಜೊತೆಲಿ ಶಿಸ್ತು ಹೇಗಿರ್ಬೇಕು ಸಮಾಜದಲ್ಲಿ ಅನ್ನುವಂಥದ್ದು ನೀವು ನಮ್ಗೆ ಹೇಳ್ಕೊಡುವಂಥ ಪಾಠ. ನಾವು ಸರಿಯಾಗಿದ್ದರೆ ಇಂಥ ವ್ಯಕ್ತಿ ರೀತಿ ನೀವು ವ್ಯಕ್ತಿತ್ವನ ಉಳಿಸ್ಕೊಂಡು ಬಾಳ್ರಿ ಅಂತ ನೀವು ಜನಕ್ಕೆ ತೋರಿಸುವಂಥ ವಿಷಯ. ಇದರಲ್ಲಿ ಮತ್ತೊಂದು ಅನ್ನುವಂಥದ್ದು ಇರಬಾರ್ದು, ಬರಬಾರ್ದು. ನಿಜ ನಿಜ. ಹೌದು. ಯಾಕಂದ್ರೆ ನನ್ನ ತಾಯಿಯವರು ಅದೇ ಹೇಳೋರು, ಇವರೆಲ್ಲ ಇಲ್ಲ ಅಂದಿದ್ರೆ ನಾವು ಎಲ್ಲಪ್ಪ ಇರ್ತಾ ಇದ್ವಿ ಅಂತ ಹೇಳೋರು ನನ್ನ ತಾಯಿಯವರು. ಅವ್ರು ಯಾವಾಗಲೂ ಹೇಳೋರು ಸರ್, ಯಾವಾಗಲೂ ಹೇಳೋರು. ಅಯ್ಯೋ, ಆಮೇಲೆ ಅವರ ತೋರಿಸ್ತಾ ಇದ್ದ ಪ್ರೀತಿಯ ರೆಸ್ಪೆಕ್ಟು ಎಲ್ಲರಿಗೂ. ಅದಕ್ಕೆ ಮದುವೆ ಮಾಡಿ ನೋಡಿ ಚಿತ್ರ ನಾಗೇಂದ್ರ ರಾಯರು ಅಮ್ಮ. ನಾನು ಎಲ್ಲ ಫೋಟೋಗಳನ್ನ ಒಂದು ಸುತ್ತು ನೋಡಿದೆ. ಎಲ್ಲ ಹಳೆಯ ಕಲಾವಿದರು ಒಂದ್ಸಲ ನಮಗೆ ಒಂದ್ಸಲ ಕಣ್ಮುಂದೆ ಬಂದರು. ಸರ್, ಉಡುಪಿ ಕೃಷ್ಣನ ಹತ್ರ ಅಮ್ಮವ್ರು ತುಂಬಾ ಪ್ರಾರ್ಥನೆ ಮಾಡೋರು. 2 ಜನಕ್ಕೆ ಪ್ರಾರ್ಥನೆ ಮಾಡೋರು. ಒಂದು ಉಡುಪಿ ಕೃಷ್ಣನ್ನ, ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯನವರು. ಹೌದೌದು. ಅವರು ಆ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದು. ಆಮೇಲೆ ಯಾವುದೋ ವಿದೇಶದಲ್ಲಿ ಹೋಗುವಾಗ ಒಂದು ಟ್ರೈನು, ಆ ಬ್ರಿಡ್ಜು ಹೋಗುವಾಗ ಕುಸಿದು ಬಿಡೋದಂತೆ. ಯಾಕೆ ಅದು ಕುಸಿತಾ ಇದೆ, ಅಷ್ಟರಿ ಕಟ್ಟರು ಕುಸಿದು ಬಿಡೋದಂತೆ. ಇದರ ಅಡಿಯಲ್ಲಿ ಏನೋ ಒಂದು ಪ್ರಾಣಿ ಇದೆ, ಅದಕ್ಕೆ ಆ ಥರ ಆಗ್ತಾ ಇತ್ತು ಅಂತ ಗಮನಿಸಿದವರಂತೆ. ಅಷ್ಟು ಸೂಕ್ಷ್ಮ ವಿಶ್ವೇಶ್ವರಯ್ಯನವರು. ಅದನ್ನೇ ನಾವು ಗೌರವಿಸ್ಬೇಕು. ಅವ್ರದ್ದೇ ಒಂದು ಕಾಂಕ್ರೀಟ್ ಅಂತ ವಿಶ್ವೇಶ್ವರಯ್ಯ ಕಾಂಕ್ರೀಟ್ ಅಂತ, ಅದರದ್ದೇ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದು. ಇವತ್ತಿನವರೆಗೂ ನೋಡ್ರಿ ನಿಮಗೆ ಅಲ್ಲಲ್ಲಿ ನೀರು ಜಿನುಗ್ತಾ ಇರ್ತದೆ. ಇಂಗ್ಲೀಷ್ನವ್ರು ಬಂದು ಓಪನಿಂಗ್ ಇದೇನು ಕಟ್ಟೆ, ಎಲ್ಲ ನೀರು ಸೋರ್ತಾ ಇದೆಯಲ್ಲ ಹೇಳಿದ್ರಿ ಅಂತ. ಆ ನೀರು ಸೋರೋದು ಯಾವಾಗ ನಿಂತ ಗೊತ್ತೋ, ಕಟ್ಟೆ ಹೊಡಿತದೆ. ಅಂದರೆ ಎವ್ರಿ 8 feet to 10 feet ಆ ಪ್ರೆಷರ್ ಇದೆಯಲ್ಲ ರಿಲೀಸ್ ಆಗ್ತಾ ಇರಬೇಕು, ವ್ಯಾಕ್ಯೂಮ್ ರಿಲೀಸ್ ಆಗ್ತಾ ಇರಬೇಕು. ಎಷ್ಟು ಲಕ್ಷ TMC ನೀರು, ಅದೇನು ತಮಾಷೆ ಅದು. ಆವತ್ತಿಗೆ ಆ ಯಪ್ಪನಿಗೆ ಕಾಮನ್ ಸೆನ್ಸ್ ಬಂತಲ್ಲ, ಆ ನಾಲೆಡ್ಜ್, ಆ ಥಿಯರಿ, ಏನು ಹುಡುಗಾಟನ ಅಪ್ಪಾಜಿ. ಹೌದು ಸರ್. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜನ್ರೇಷನ್ಸು ಥಿಂಕ್ ಮಾಡಬೇಕು. ಐನ್ಸ್ಟೈನು, ವಿಶ್ವೇಶ್ವರಯ್ಯನವರು, ರೈಟ್ ಬ್ರದರ್ಸು, ಇವತ್ತು ವಿಮಾನ ಮೇಲೆ ಹೋಗುವಾಗ ಆಕಸ್ಮಿಕವಾಗಿ ಹೌದೌದು ಆಕ್ಸಿಡೆಂಟ್ ಆಗೋದೆಲ್ಲ ಆಕಸ್ಮಿಕವಾಗಿ. ಈ ಆಕಸ್ಮಿಕವಾಗಿ ಆಗದೆ ಇರತಕ್ಕಂಥ ಪರ್ಯಾಯ ವ್ಯವಸ್ಥೆ ಏನು ಮಾಡ್ತೀರಾ? ಕಮಾನ್, ಕೀಪ್ ಥಿಂಕಿಂಗ್ ಇಟ್. ಆಗಬೇಕು. ಯಾಕಂದರೆ ಆ ದುರಂತಗಳು ಕಣ್ಣು ಮುಂದೆ ಕಾಣಬಾರದು. ಸರ್, ನಿಮ್ಮ ಸಿನಿ ಜರ್ನಿಯ ನಾನು ಆಗಲೇ ಪ್ರಶ್ನೆ ಕೇಳಿದೆ. ಫಸ್ಟ್ ಹಾಫಲ್ಲಿ ಸಿನಿಮಾ ರಂಗದಲ್ಲಿ ಕಾಲಿಟ್ರಿ, ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ರಿ, ಬೇರೆ ಬೇರೆ ಸವಾಲುಗಳು ನಾವು ನೋಡಿದ್ದೀವಿ, ಅದನ್ನು ಸವಾಲುಗಳನ್ನು ಫೇಸ್ ಮಾಡಿದ್ರಿ. ಬಟ್ ಕೊನೆ ಹಂತದಲ್ಲಿ ಈ ಲಾಸ್ಟ್ 15-20 ವರ್ಷಗಳಲ್ಲಿ ಚಿತ್ರರಂಗದಲ್ಲಿ ಅಷ್ಟು ಸಕ್ರಿಯರಾಗಿದ್ದು ಕಡಿಮೆ. ಏನಾಯಿತು ಅಂದರೆ, ನೀವು ಬೇಡ ಅಂತ ದೂರ ಸರಿದಿದ್ದ, ಏನು ಚಿತ್ರರಂಗ ನಿಮಗೆ? ಇಲ್ಲ, ನಾನೇನು ಹೇಳ್ತಾ ಇದ್ದೀನಿ, ನಾನಾಗಿ ದೂರ ಸರಿದಿದ್ದು ಅನ್ನೋದಕ್ಕಿಂತ ಮನುಷ್ಯನಿಗೆ ಹೊಟ್ಟೆ ಹಸಿದಾಗ ಊಟ ಸಿಗಬೇಕು. ದೃಷ್ಟಿ ಇದ್ದಾಗ ನೋಡುವಂಥ ನೋಟಕ್ಕೆ ದೃಷ್ಟಿ ಇದ್ದಾಗ ಆ ನೋಡುವಂಥ ವಿಷಯಗಳು, ಅದ್ಭುತವಾದ ವಿಷಯಗಳು ಸಿಗಬೇಕು. ಹಸಿವಿದ್ದಾಗ ಆಹಾರ ಸಿಗಬೇಕು. ನಿಜ. ಈ ಎಲ್ಲ ಹೋದ ಮೇಲೆ ಸಿಕ್ಕಿ ಏನು ಪ್ರಯೋಜನ? ಹಲ್ಲು ಗಟ್ಟಿ ಇದ್ದಾಗ ತಿನ್ನಕ್ಕೆ ಏನಾದ್ರು ಸಿಕ್ತು, ಅಲ್ಲೆಲ್ಲ ಹೋದ್ರ ಮೇಲೆ ಸಿಕ್ಕಿ ಏನು ಮಾಡಿ? ನೀವು ಹೇಳಿದ್ರಲ್ಲ, ಹೋದ್ಮೇಲೆ ಪ್ರಶಸ್ತಿ ಸಿಕ್ಕರೆ ಹೆಂಗೆ, ಏನು ಪ್ರಯೋಜನ ಅಂತ, ಅದೇ ರೀತಿ ಇದು. ಹೌದು ನೋಡಿ, ಅಮ್ಮವರು ಅವಾಗ ಸುಸ್ತಾಗಿದ್ದ ಪರಿಸ್ಥಿತಿಲಿ ಮೂಗಲ್ಲಿ ನಾವು ಟ್ಯೂಬ್ ಹಾಕಿದ್ವಿ. ಆವಾಗ ಪಶು ವೈದ್ಯಕೀಯ
ಆಸ್ಪತ್ರೆ ಉದ್ಘಾಟನೆ ಉದ್ಘಾಟನೆಗೆ ಸಂದರ್ಭ ಅದು. ಇದು CM ಆಗಿದ್ದಾಗಲ್ಲ ಬೊಮ್ಮಾಯಿ ಅವರು? ಬೊಮ್ಮಾಯಿ ಅವರು ಅದು ಆ ಆಸ್ಪತ್ರೆ, ಇದು ಪ್ರಾಥಮಿಕ ಆಸ್ಪತ್ರೆ ಆರೋಗ್ಯ ಕೇಂದ್ರದ್ದು. ಸರ್ ಇದು ದೇವರಾಜ ಅರಸ್ ಅವ್ರದ್ದು ಯಾವ ಸಂದರ್ಭದ? ಇದು ಅನೇಕವಾಗಿ ರಾಜ್ಯ ಪ್ರಶಸ್ತಿ, ಇದು 2-3 ಸಿನಿಮಾ ಇದೆ. ಡಾಕ್ಟರ್ ಕೃಷ್ಣ ಒಂದು, ಗೆಜ್ಜೆ ಪೂಜೆ ಒಂದು, ರಾಜ್ಯ ಪ್ರಶಸ್ತಿ ಇವೆಲ್ಲ 70s ಫೋಟೋ ಇದು. ಗೆಜ್ಜೆ ಪೂಜೆ ಒಂದು, ಇದು ಸಿಪಾಯಿ ರಾಮಗೂ ಯಾವತ್ತಕ್ಕೆ ಇನ್ನೊಂದು ಅವ್ರಿಗೆ 7 ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಅಮ್ಮಗೆ. ಹೌದಾ? ಸುಧಾಮೂರ್ತಿ ಅವ್ರ ಜೊತೆ ಅವ್ರಿಗೆ ಅಮ್ಮ ಅವ್ರ ಮೇಲೆ ಅಭಿಮಾನ, ಜೊತೆನಲ್ಲಿ ಇವು ಸಾಮಾಜಿಕ ಸೇವೆ ಹೇಗೆ ಮಾಡಿದ್ರು ನನಗೆ ಅದೇ ನಿಮ್ ಕಂಡ್ರೆ ಇಷ್ಟ ಕಣ. ಬಂದು ಕೂತ್ಕೊಂಡು ಇನ್ನೊಂದು ತೋಟ ಇದೆ ಮೈಲ್ನಳ್ಳಿಲಿ, ಸೆಲ್ಲರಲ್ಲಿ ಕೂತ್ಕೊಂಡು ಇಬ್ರು ಮಾತಾಡ್ಕೊಂಡು ನೋಡಿ, ಆ ತರ ಮನಸ್ಸಿರೋರಿಗೆ ಅದೇ ವ್ಯಕ್ತಿತ್ವ ಮನಸ್ಸು ಇರೋಂಥವ್ರು ಯಾವಾಗ್ಲೂ ಹತ್ರ ಆಗ್ತಾರೆ ಆ ವಿಚಾರ. ಸತ್ಯ ಸತ್ಯ ಸತ್ಯ. ಅವ್ರಿಗೆ ಎಷ್ಟು ಗೌರವ ಗೊತ್ತಾ ಅಮ್ಮನ ಮೇಲೆ. ಅಂತ ದೊಡ್ಡ ಇವರು ಅವ್ರು ಬಂದ್ರೆ ರೋಲ್ಸ್ ರಾಯ್ಸ್ ಅಲ್ಲಿ ಬರಬೇಕು, ಆರಾಮಾಗಿ ಇನೋವಾ ಗಾಡಿಲಿ ಬಂದು ಇಳಿತಾರೆ. ಅವ್ರನ್ನ ನೋಡಿ ಸಿಂಪ್ಲಿಸಿಟಿ ಕಲಿಬೇಕು. ಅದಕ್ಕೆ ನಾನು ಹೇಳಿದ್ದು ಸಿಂಪಲ್ ಲೈಫ್. ನೋಡಿ, ಚಿತ್ರರಂಗದ ಆಡಂಬರ, ನಾವು ಯಾರು ನಮ್ಮ ಜೀವನದಲ್ಲಿ 1 ಲಕ್ಷ ಕೋಟಿನ ಎಂಥ ಕಲಾವಿದನಾಗ್ಲಿ ಇದಕ್ಕೆ ಸಾಧ್ಯ ಇಲ್ಲ. 10 ಲಕ್ಷ ಕೋಟಿ ಇಲ್ಲ ಅವ್ರ ಹತ್ರ. ಹಿಂಗಿದ್ದಾರೆ ನೋಡ್ರಿ. ಬನ್ನಿ ಬನ್ನಿ ಬನ್ನಿ, ತುಂಬಿದ ಕೂಡ ತುಳ್ಕಲ್ಲ, ಬನ್ನಿ ಅಪ್ಪಾಜಿ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತ ಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.